ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 89, 89ನೇ ಅಧ್ಯಾಯ. 89ನೇ ಅಧ್ಯಾಯ ಭಾಳ ದೊಡ್ಡ ಅಧ್ಯಾಯ, 52 ವಚನಗಳಿದೆ. ಇದಕ್ಕಿಂತಲೂ ದೊಡ್ಡ ಅಧ್ಯಾಯ ಕೀರ್ತನೆ 119. ಆದರೆ ಇದು 52 ವಚನಗಳಿರೋದರಿಂದ ಇದನ್ನು 2 ಭಾಗವನ್ನಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಭಾಗ 1ರಿಂದ 18 ವಚನಗಳವರೆಗೆ, ಎರಡನೇ ಭಾಗ 19ನೇ ವಚನದಿಂದ ಕೊನೆಯವರೆಗೆ ನಾವು 2ನೇ ಭಾಗದಲ್ಲಿ ನೋಡಿಕೊಳ್ಳಲಿಕ್ಕಿದ್ದೇವೆ. 89ನೇ ಕೀರ್ತನೆ ಮೆಸ್ಸಿಯನ ಕೀರ್ತನೆ, ಮೆಸ್ಸಿಯಾನಿಕ್ ಸಾಮ್, ಅಂದರೆ ಕ್ರಿಸ್ತನನ್ನು ಕುರಿತಾದಂಥ ಪ್ರವಾದನೆಯ ಕೀರ್ತನೆ. ಯಾಕಂತ ಹೇಳಿದ್ರೆ, ಕೀರ್ತನೆಗಳು ನಮ್ಮ ಲೆಕ್ಕ ಪ್ರಕಾರವಾಗಿ ಪ್ರತಿ ಕೀರ್ತನೆಯಲ್ಲಿನೂ ಕ್ರಿಸ್ತನ ಬಗ್ಗೆ ನಾವು ನೋಡ್ತೀವಿ. ಆದರೆ ಕೆಲವು ಕೀರ್ತನೆಗಳು ಭಾಳ ನಿರ್ದಿಷ್ಟವಾಗಿ, ಪ್ರತ್ಯೇಕವಾಗಿ, ವಿಶೇಷವಾಗಿ, ಅನುಪಮವಾಗಿ ಕ್ರಿಸ್ತನನ್ನು ಪ್ರವಾದಿಸಿ ಸೂಚಿಸುವಂಥ ಕೀರ್ತನೆಗಳು ಕೆಲವಿವೆ. ಆದ ಕಾರಣ ಕೀರ್ತನೆ 89ನೇ ಅಧ್ಯಾಯ ನಾವು ನೋಡಿಕೊಳ್ಳುವಾಗ ಕ್ರಿಸ್ತನನ್ನು ಕುರಿತಾದಂಥ ಕೀರ್ತನೆಯಾಗಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಯಾಕಂದರೆ ಕೀರ್ತನೆಗಳಲ್ಲಿ ಬೋಧನೆಗಳಿವೆ, ಸ್ತೋತ್ರಗಳಿವೆ, ಪ್ರಾರ್ಥನೆಗಳಿವೆ, ಆಲಯದ ಕುರಿತಾಗಿವೆ, ಮತ್ತು ಅದೇ ಸಂದರ್ಭದಲ್ಲಿ ಹಲ್ಲೆಲೂಯ ಕೀರ್ತನೆಗಳು ಕೂಡ ಇವೆ. ಯಾಕಂತ ಹೇಳಿದರೆ ಕೆಲವು ಕೀರ್ತನೆಗಳಲ್ಲಿ ಹಲ್ಲೆಲೂಯ ಎಂಬುದಾಗಿ ಬರೆದಿದೆ. ಒಟ್ಟು 19 ಕೀರ್ತನೆಗಳು ಮೆಸ್ಸಿಯನ ಕುರಿತಾದ ಕೀರ್ತನೆಗಳು. 150 ಕೀರ್ತನೆಗಳಲ್ಲಿ 19 ಕೀರ್ತನೆಗಳು ಕ್ರಿಸ್ತನನ್ನು ಕುರಿತಾಗಿ ಪ್ರವಾದಿಸಿದ ಕೀರ್ತನೆಗಳಾಗಿವೆ. ಮೆಸ್ಸಿಯಾನಿಕ್ ಸಾಮ್ಸ್ 19 ಸಾಮ್ಸ್ ಆರ್ ದೇರ್. ಸರಿ, ಈಗ 89ನೇ ಕೀರ್ತನೆ ಇದು ಯಾವ ಬೇರೆ ವಾಕ್ಯ ಭಾಗಕ್ಕೆ ಹೋಲುವಂಥದ್ದಾಗಿದೆ ಅಂತ ಹೇಳ್ಬಿಟ್ಟು ನೋಡುವಾಗ 2ನೇ ಸಮುವೇಲ 7ನೇ ಅಧ್ಯಾಯಕ್ಕೆ ಇದು ಹೋಲುವಂಥ ಕೀರ್ತನೆ. ಅದೇ ಸಂದರ್ಭದಲ್ಲಿ ಕೀರ್ತನೆ 44ನೇ ಕೀರ್ತನೆ, ಕೀರ್ತನೆ 80ನೇ ಕೀರ್ತನೆ, ಈ 2 ಕೀರ್ತನೆಗಳಿಗೂ ಹೋಲುವಂಥದ್ದು 89ನೇ ಕೀರ್ತನೆ. ಕೀರ್ತನೆಯನ್ನು ಬರೆದಂಥ ವ್ಯಕ್ತಿ ಯಾರೆಂಬುದಾಗಿ ನೋಡುವಾಗ ಏತಾನನು ಬರೆದಂಥ ಕೀರ್ತನೆ. ನಾನೀಗ ಹೇಳುವಂತೆ ಒಟ್ಟು 150 ಕೀರ್ತನೆಗಳಿದೆ. ಅದರಲ್ಲಿ ದಾವಿದನ ಕೀರ್ತನೆ 75 ಕೀರ್ತನೆಗಳು, ಅದರಲ್ಲಿಯೂ ಆಸಾಫನ ಕೀರ್ತನೆ 12 ಕೀರ್ತನೆಗಳು ಇವೆ, ಮತ್ತು ಕೋರಹಿಯರ ಕೀರ್ತನೆಗಳು 10 ಕೀರ್ತನೆಗಳಿವೆ. ಸೊಲೊಮೋನನ ಕೀರ್ತನೆ 2 ಇವೆ, ಮೋಶೆಯ ಕೀರ್ತನೆ 1 ಇದೆ, ಹೇಮಾನನ ಕೀರ್ತನೆ 1 ಇದೆ, ಈಗ ಏತಾನನ ಕೀರ್ತನೆ ಕೂಡ 1 ಇದೆ. ಉಳಿದಂಥ ಸುಮಾರು 50 ಕೀರ್ತನೆಗಳು ಯಾರು ಬರೆದಿದ್ದಾರೆ ನಮಗೆ ಗೊತ್ತಿಲ್ಲ. ಪರಲೋಕ ಹೋದ್ಮೇಲೆ ಬಹುಶಃ ಇಂತಿಂಥವರು ಬರೆದಂಥ ಕೀರ್ತನೆ ಎಂಬುದಾಗಿ ದೇವರೇ ಪರಿಚಯಿಸಿ ನಮಗೆ ಹೇಳಬಹುದು. ಸರಿ, ಹಿಂದಿನ ಕೀರ್ತನೆ ಅಂದರೆ 88ನೇ ಕೀರ್ತನೆ, ಅದರ ಬಗ್ಗೆ ನೋಡುವಾಗ ಜೇರಹ ಕುಲದವನಾದ ಹೇಮಾನನ ಕೀರ್ತನೆ ಅಂತ ನಾವು ನೋಡ್ತೀವಿ. ಇಲ್ಲಿ ಕೂಡ ಅದೇ ರೀತಿಯಾಗಿ 89ನೇ ಕೀರ್ತನೆ ಕೂಡ ಜೇರಹ ಕುಲದವನಾದ ಏತಾನನ ಕೀರ್ತನೆ. ಏತಾನನು ಅಂದರೆ ನಿತ್ಯವಾದವನು, ಗಟ್ಟಿಯಾದವನು, ಬಲವಾದವನು, ಸ್ಥಿರವಾದವನು, ಒರಟಾದಂಥವನು, ಅದು ಆ ಒಂದು ಅರ್ಥ ಕೂಡ ಬರ್ತದೆ. ಮತ್ತು ಮುಂದುವರಿಯುವವನು, ಆ ಅರ್ಥ ಕೂಡ ಅದು ಕೊಡುವಂಥದ್ದಾಗಿದೆ. ಮತ್ತು ಪರಾಕ್ರಮಿಯಾದವನು
ಎಂಬ ಅರ್ಥ ಕೂಡ ಕೊಡ್ತದೆ ಈ ಏತಾನ ಎಂಬ ಹೆಸರಿನ ಅರ್ಥ. ಹುದುವಾದ ಒಂದು ಅರ್ಥ ನಿತ್ಯ ಅಂತ ಹೇಳ್ಬಿಟ್ಟು, ಏತಾನ ಅಂತ ಹೇಳಿದ್ರೆ ನಿತ್ಯವಾದವನು. ಸರಿ, ಪ್ರಾರಂಭ ಮಾಡೋಣ. 1ರಿಂದ 18ನೇ ವಚನಗಳವರೆಗೆ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 2 ಭಾಗವಾಗಿ ವಿಭಾಗಿಸಿ ಮೊದಲನೇ ಭಾಗ ನಾವು ನೋಡಿಕೊಳ್ತಿದ್ದೇವೆ. ಕೀರ್ತನೆ ಮೆಸ್ಸಿಯನ ಕುರಿತಾದಂಥ ಒಂದು ಕೀರ್ತನೆ. ಯೆಹೋವನೇ, ಮೊದಲನೇ ವಚನ, ಯೆಹೋವನೇ ನಿತ್ಯವೂ, ಅಂದರೆ ಏತಾನನು ಅಂತ ಅಂದರೆ ನಿತ್ಯ ಅಲ್ವಾ. ಆತ ನೋಡಿ ತನ್ನ ಹೆಸರಿಗೆ ತಕ್ಕಂತೆ ನಿತ್ಯವೂ ನಿನ್ನ ಕೃಪಾತಿಶಯವನ್ನು ಹಾಡಿ ಹರಸುವೆನು. ಕೃಪಾ ಅತಿಶಯ, ಇದು ಯೇಸು ಕ್ರಿಸ್ತನನ್ನು ಸೂಚಿಸುವಂಥ ಪದ. ಇದು ಕೃಪಾತಿಶಯ. ಒಂದು ವಾಕ್ಯ ನಾವು ನೋಡಿಕೊಳ್ಳಬಹುದು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ ಮತ್ತು 7ನೇ ವಚನದಲ್ಲಿ ಒಂದು ಮಾತು, ಇದೇ ಮಾತು ಅಲ್ಲಿ ನಾವು ನೋಡ್ತೀವಿ. ಯಾವುದು? ಕೀರ್ತನೆ 89 ಮತ್ತು 1ನೇ ವಚನದಲ್ಲಿರುವ ಕೃಪಾತಿಶಯವು ಎಂಬಂಥ ಪದ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 7ನೇ ವಚನದಲ್ಲಿ ಏನಂತಿದೆ? ದೇವರು ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕುಡ್ರಿಸಿದ್ದಾನೆ. ಹೌದು, ಮುಂದೆ ಪರಲೋಕದಲ್ಲಿ ನಾವು ನೋಡುವಂಥದ್ದು ಏನು? ದೇವರು ಏನು ಬಯಸ್ತಾನೆ? ಮುಖ್ಯವಾಗಿ ಯಾವ ರೀತಿಯಾಗಿ ಒಂದು ಸಾರಿ ಕೆಲವು ಬಾಬೇಲ್ನ ಜನರು ಬಂದಿದ್ದರಂತೆ, VIPs. ಅವಾಗ ಹಿಜ್ಕೀಯನು ಏನು ಮಾಡ್ತಾನೆ? ಅರಮನೆಯೆಲ್ಲ ತೋರಿಸ್ತಾ ಇರ್ತಾನೆ ಅವನು. ಯೆಶಾಯನು ಬಂದು ಕೇಳ್ತಾನೆ, ಯಾರು ಇವರು? ಇಲ್ಲ, ಬಾಬೇಲ್ನವರು. ಏನು ತೋರಿಸಿದೆ? ಎಲ್ಲ ತೋರಿಸಿದೆ ನಾನು, ಒಂದು ಬಿಡಲಿಲ್ಲ ಅಂತ. ಯಾಕಂದರೆ ಭಾಳ ಗಂಭೀರವಾಗಿ, ಗೌರವವಾಗಿ, ಪ್ರಭಾವಶೀಲವಾಗಿ ಅಥವಾ ಭಾಳ ಸುಪ್ರಸಿದ್ಧವಾದಂಥ ವಸ್ತುಗಳು ಒಂದು ದೇವಾಲಯದಲ್ಲಿ ಇದ್ದವು. ಸೊಲೊಮೋನ್ ಕಟ್ಟಿದಂಥ ಆಲಯದಲ್ಲಿ, ಅರಮನೆಯಲ್ಲಿ ಎಲ್ಲ ತೋರಿಸಿದೆ ಅಂತ ಹೇಳ್ಬಿಟ್ಟು ಅರಸನಾದ ಹಿಜ್ಕೀಯನು ಪ್ರವಾದಿಯಾದ ಯೆಶಾಯನಿಗೆ ಹೇಳಿದಾಗ, ಯೆಶಾಯನು ಹೇಳ್ತಾನೆ, ಒಂದು ದಿನ ಬರ್ತಿದೆ ಅವೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಇಲ್ಲಿ ನಾವು ಏನನ್ನು ನೋಡ್ತಿದ್ದೇವೆ ಅಂತ ಹೇಳಿದರೆ, ಒಂದು ಬಿಡದೆ ಎಲ್ಲ ನಾನು ತೋರಿಸಿದೆ ಅಂತ ಹೇಳ್ತಾನೆ ರಾಜನು. ಆದರೆ ದೇವರು ಒಂದನ್ನು ಮಾತ್ರ ಮುಖ್ಯವಾಗಿ ಪರಲೋಕದಲ್ಲಿ ತೋರಿಸ್ತಾನೆ. ಅದೇನಂತ ಹೇಳಿದರೆ ಕೃಪೆ, ಆತನ ಕೃಪೆಯ ಅತಿಶಯ. ಅಂದರೆ ಅದು ಯೇಸು ಕ್ರಿಸ್ತನಿಗೆ ಸಂಕೇತ. ನಿನ್ನ ಸತ್ಯತೆಯನ್ನು ಮುಂದಣ ಸಂತಾನದವರೆಲ್ಲರಿಗೂ ನಾನು ನನ್ನ ಬಾಯಿ ತಿಳಿಯ ಮಾಡುವುದು. ವಾವ್! ನೋಡ್ರಿ, ಈ ಏತಾನನ್ನು ಬರೆದಂಥ ಕೀರ್ತನೆ ಒಂದೇ. 150 ಕೀರ್ತನೆಗಳಲ್ಲಿ ಇವನು ಬರೆದಿದ್ದು ಒಂದೇ. ಆದರೆ ಒಂದು ದೊಡ್ಡ ಗುರಿ ಇಟ್ಕೊಂಡು, ದೊಡ್ಡ ವರ್ಲ್ಡ್ ವ್ಯೂ, ಲೋಕದೃಷ್ಟಿ ಇಟ್ಕೊಂಡು ಹೇಳ್ತಿದ್ದಾನೆ, ನಿನ್ನ ಕೃಪಾತಿಶಯವನ್ನು ಹಾಡಿ ಹರಿಸುವೆನು, ನಿನ್ನ ಸತ್ಯತೆಯನ್ನು ಮುಂದಣ ಸಂತಾನದವರೆಲ್ಲರಿಗೂ ನನ್ನ ಬಾಯಿ ತಿಳಿಯ ಮಾಡುವುದು. ಮುಂದಣ ಸಂತಾನದವರೆಲ್ಲರಿಗೂ ನಾವು ತಿಳಿಸ್ತೀವಿ ಅಂದಿಲ್ಲ, ನನ್ನ ಬಾಯಿ ತಿಳಿಸ್ತದೆ. ಹಾಗಾದರೆ ಎಂಥ ಒಂದು ನಂಬಿಕೆ ಇವನಿಗಿತ್ತು, ಎಂಥ ಒಂದು ದೃಢತೆ, ಡೆಪ್ತ್ ಇವನಿಗೆ ಇತ್ತು ದೇವರಲ್ಲಿ ಎಂಬುದಾಗಿ ನೋಡ್ತೇವೆ. ನಿನ್ನ ಪ್ರೀತಿ ಸಂಕಲ್ಪವು, ಇದು ಕೂಡ ಯೇಸು ಕ್ರಿಸ್ತನಿಗೆ ಸಂಕೇತ. ನಿತ್ಯವೂ, ನಿತ್ಯವು ಮತ್ತೆ 2ನೇ ಸಾರಿ ನಿತ್ಯವು ಅಂತ. ಏತಾನಂದರೆ ನಿತ್ಯ ಅಂತ ಅರ್ಥ. ನಿತ್ಯವೂ ಸಿದ್ಧಿಗೆ ಬರುತ್ತಲೇ ಇರುವುದು. ಆಕಾಶದಲ್ಲಿ ನಿನ್ನ ಸತ್ಯತೆಯನ್ನು ಸ್ಥಾಪಿಸುವಿ ಎಂದು ತಿಳಿದುಕೊಂಡಿದ್ದೇನೆ. ನೀನು ನುಡಿದಿದ್ದೇನೆಂದರೆ, ನಾನು ಆರಿಸಿಕೊಂಡ ನನ್ನ ಸೇವಕನಾದ ದಾವೀದನ ಸಂಗಡ. ಇದು ದಾವೀದನ ಅಂತ ಹೇಳುವಾಗ ಕ್ರಿಸ್ತನಿಗೆ ಸಾಂಕೇತಿಕವಾದಂಥ ವ್ಯಕ್ತಿ ಈ ದಾವೀದನು. ದಾವೀದ ಅಂದರೆ ಪ್ರಿಯನಂತ ಅರ್ಥ. ಆದ ಕಾರಣ ದೇವರು ಕೂಡ ನೀನು ನನಗೆ ಪ್ರಿಯನಾಗಿರುವ ನನ್ನ ಮಗನು ಅಂತ ಹೇಳಿಬಿಟ್ಟು
ಪ್ರಿಯನು ಎಂಬುದಾಗಿ ಕ್ರಿಸ್ತನ ಬಗ್ಗೆ ನಾವು ನೋಡ್ತೇವೆ. ಇಲ್ಲಿ ಕೂಡ ಇದು ಮೆಸ್ಸಿಯನ ಕೀರ್ತನೆ. 19 ಕೀರ್ತನೆಗಳಲ್ಲಿ ಒಂದು ಕೀರ್ತನೆ ಮೆಸ್ಸಿಯನ ಕೀರ್ತನೆ. ಅದರಲ್ಲಿ ಏತಾನನು ಒಂದೇ ಕೀರ್ತನೆ ಬರೆದ. ಆಶ್ಚರ್ಯ ಏನಂತ ಹೇಳಿದ್ರೆ, ನಾನು ಈಗ ಸ್ವಲ್ಪ ಮುಂಚೆ ನಾನು ಇದನ್ನು ಬೆಳಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅದೇನಂತ ಹೇಳಿದರೆ, ಒಂದೇ ಕೀರ್ತನೆ ಏತಾನನ್ನು ಬರೆದಿದ್ದಾನೆ. ಇದಕ್ಕಿಂತ ಮುಂಚೆ ನಾವು ನೋಡಿದ್ವಿ ಹೇಮಾನನು ಕೂಡ ಒಂದೇ ಕೀರ್ತನೆ ಬರೆದಿದ್ದಾನೆ. ಹೇಮಾನನು ಬರೆದಂಥ ಒಂದೇ ಕೀರ್ತನೆಯಾಗಿದ್ದರೂ ತಾನು ಕ್ರಿಸ್ತನ ಬಗ್ಗೆ ಬರಿತಿದ್ದೇನಂತ ಅವನಿಗೆ ಗೊತ್ತಿರಲಿಲ್ಲ. ಏತಾನನು ಒಂದೇ ಕೀರ್ತನೆಯನ್ನು ಬರೆದಿದ್ದರೂ ತಾನು ಕ್ರಿಸ್ತನ ಬಗ್ಗೆ ಪ್ರವಾದಿಸ್ತಿದ್ದಾನಂತ ಬಹುಶಃ ಅವನಿಗೆ ಗೊತ್ತಿರಲಿಲ್ಲೇನು. ಆದರೂ ಕೂಡ ದೇವರ ಅವನನ್ನು ಉಪಯೋಗ ಮಾಡಿಕೊಂಡು ಈ ದೊಡ್ಡ ಕೀರ್ತನೆಯನ್ನು ಬರೆಯುವಂತೆ ಸಹಾಯ ಮಾಡಿದನು. ಕೆಲವು ಸಾರಿ ನಾವು ಮಾಡುವಂಥದ್ದು ನಮಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ನಾವು ಯಥಾರ್ಥ ಮನಸ್ಸುಳ್ಳವರಾಗಿದ್ದರೆ, ನಂಬಿಕೆಯುಳ್ಳವರಾಗಿದ್ದರೆ, ನೋಡ್ರಿ, ನನ್ನ ಬಾಯಿ ಮುಂದಣ ಸಂತಾನದವರೆಲ್ಲರಿಗೂ ನನ್ನ ಬಾಯಿ ತಿಳಿಯಪಡಿಸೋದಂತ ಹೇಳಿದ್ರೆ ಎಷ್ಟು ಒಂದು ಶತಮಾನದ ಪ್ರಭಾವ ಇವನಲ್ಲಿದೆ. ದಿ ಇಂಪ್ಯಾಕ್ಟ್ ಆಫ್ ಸೆಂಚುರೀಸ್ ಇವನಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ನಾನು ಆರಿಸಿಕೊಂಡ ಸೇವಕನಾದ ದಾವಿದನ ಸಂಗಡ ಒಡಂಬಡಿಕೆಯನ್ನು ಮಾಡಿಕೊಂಡು, ಒಡಂಬಡಿಕೆ ಅಂದ ತಕ್ಷಣ ಮತ್ತೆ ಯೇಸು ಕ್ರಿಸ್ತನಿಗೆ ಸಂಕೇತ. ದೇವರ ಕೊನೆಯ ಒಡಂಬಡಿಕೆ ಯೇಸು ಕ್ರಿಸ್ತನು. ಶಾಶ್ವತವಾಗಿ ನಿನ್ನ ಸಂತತಿಯನ್ನು ಸ್ಥಾಪಿಸುವೆನು, ತಲತಲಾಂತರಗಳಿಗೂ ನಿನ್ನ ಸಿಂಹಾಸನವನ್ನು ಸ್ಥಿರಪಡಿಸುವೆನು. ಇದು ಕೂಡ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು. ಸೆಲಾ ಎಂಬುದಾಗಿದೆ. 71 ಸಾರಿ ಸೆಲಾ ಎಂಬ ಪದ ಬರ್ತದೆ ಬೈಬಲ್ನಲ್ಲಿ, ವಿಶೇಷವಾಗಿ ಕೀರ್ತನೆಗಳಲ್ಲಿ ಹೆಚ್ಚಾಗಿ ಯೆಹೋವನೇ. 5ನೇ ವಚನ, ಕೀರ್ತನೆ 89:5, ಗಗನವು ನಿನ್ನ ಮಹತ್ತನ್ನು ಪ್ರಸಿದ್ಧಪಡಿಸುವುದು, ನಿನ್ನ ಸತ್ಯತೆಯನ್ನು ಪರಿಶುದ್ಧರ ಸಭೆಯಲ್ಲಿ ಕೀರ್ತಿಸುವುದು. ಸತ್ಯತೆ ಅಂತ ಹೇಳುವಾಗ ಮತ್ತೆ ಯೇಸು ಕ್ರಿಸ್ತನು, ದಾವಿದನಂತ ಹೇಳಿದಾಗ ಯೇಸು ಕ್ರಿಸ್ತನು, ನಿನ್ನ ಸಂತತಿ ಅಂತ ಹೇಳಿದಾಗ ಯೇಸು ಕ್ರಿಸ್ತನು, 1ನೇ ವಚನ ಕೃಪಾತಿಶಯ ಅಂತ ಹೇಳಿದಾಗ ಯೇಸು ಕ್ರಿಸ್ತನು. ಹೌದು, ಯೇಸು ಕ್ರಿಸ್ತನ ಸಾಂಕೇತಿಕವಾದ ಕೀರ್ತನೆ ಮೆಸ್ಸಿಯನ ಕೀರ್ತನೆ. ಮೇಘಮಂಡಲದಲ್ಲಿ ಯೆಹೋವನಿಗೆ ಸಮಾನರು ಯಾರು? ಯಾರೂ ಇಲ್ಲ. ದೇವದೂತರಲ್ಲಿ ಯೆಹೋವನಿಗೆ ಸರಿಯಾದವರು ಯಾರು? ಖಂಡಿತವಾಗಿ ಒಬ್ಬರೂ ಇಲ್ಲ. ಅದು ಗಬ್ರಿಯಲನೇ ಇರ್ಬೋದು, ಮಿಕಾಯೇಲನೇ ಇರ್ಬೋದು, ಲೂಸಿಫರ್ನೇ ಇರ್ಬೋದು. ಇವರೆಲ್ಲ ಸೃಷ್ಟಿಗಳು, ಅಷ್ಟೇ ಅಲ್ಲ ಸೇವಕರು ದೇವರಿಗೆ. ದೇವದೂತರಲ್ಲಿ ಯೆಹೋವನಿಗೆ ಸರಿಯಾದವರು ಯಾರೂ ಇಲ್ಲ. ಆತನು ಪರಿಶುದ್ಧರ ಸಭೆಯಲ್ಲಿ ಭಯಂಕರವಾದ ದೇವರು, ತನ್ನ ಎಲ್ಲ ಪರಿವಾರದವರಿಗಿಂತ ಭೀಕರ. ಯೆಹೋವನ 8ನೇ ವಚನ, ಸೇನಾಧೀಶ್ವರನಾದ ದೇವರೇ ನಿನಗೆ ಸಮಾನರು ಯಾರು? ವಾವ್, ದೇವರಿಗೆ ಸಮಾನರು ಯಾರು ಇಲ್ಲ. ಯಾಹುವೇ ನೀನು ಶಕ್ತನು, ಸತ್ಯತೆಯಿಂದ ಆರಿಸಲ್ಪಟ್ಟವನು ಅಂತ ಹೇಳ್ಬಿಟ್ಟು ಸಮುದ್ರದ ಅಲ್ಲಕಲ್ಲೋಲಗಳನ್ನು ಅಂಕಿಯಲ್ಲಿಟ್ಟುಕೊಂಡಿರುವವನು ನೀನು. ವಾವ್, ಆಶ್ಚರ್ಯ. ಸಮುದ್ರದ ಅಲ್ಲಕಲ್ಲೋಲಗಳನ್ನು ಅಂಕಿಯಲ್ಲಿ ಇಟ್ಟುಕೊಂಡಿದ್ದಾನಂತೆ. ದೇವ್ರಿಗೆ ಲೆಕ್ಕ ಗೊತ್ತಿದೆ. ತೆರೆಗಳು ಏಳುವಾಗ ಅವುಗಳನ್ನು ತಡೆಯುವವನು ನೀನು. ಸರ್ವಶಕ್ತನು. ನಿನ್ನ ಭುಜಬಲದಿಂದ ಶತ್ರುಗಳನ್ನು ಚದುರಿಸಿಬಿಟ್ಟಿದ್ದಿ ಅಂತ ಹೇಳ್ಬಿಟ್ಟು 11ನೇ ವಚನದಲ್ಲಿ ಒಂದು ದೊಡ್ಡ ಮಾತನ್ನು ಏತಾನನು ಹೇಳ್ತಾನೆ. ಅದೇನಂತ ಹೇಳಿದ್ರೆ, ಆಕಾಶವೂ ನಿನ್ನದು, ಭೂಮಿಯೂ ನಿನ್ನದು. 89ನೇ ಕೀರ್ತನೆ 11ನೇ ವಚನ. ಲೋಕವನ್ನು ಅದರಲ್ಲಿರುವುದೆಲ್ಲವನ್ನು ನಿರ್ಮಿಸಿದವನು ನೀನು. ಭೂಮಿ, ಲೋಕ, ಅದರಲ್ಲಿರೋದೆಲ್ಲವನ್ನು ನಿರ್ಮಿಸಿದವನು ನೀನೇ. ಹೌದು, ಯಾಕೆ ನಿರ್ಮಿಸಿದನು? ಕೊಲೊಸ್ಸೆ 1:16 ಪ್ರಕಾರವಾಗಿ ತನಗೋಸ್ಕರ, ತನ್ನ ಮುಖಾಂತರವಾಗಿ, ತನ್ನ ಮಹಿಮೆಗಾಗಿ ಅದನ್ನು ಉಂಟು ಮಾಡಿದ್ದಾನೆ. ದಕ್ಷಿಣೋತ್ತರ ದಿಕ್ಕುಗಳನ್ನು ಉಂಟು ಮಾಡಿದವನು ನೀನು. ವಾವ್, ಆಶ್ಚರ್ಯ. ಹೌದು, ಆ ರೀತಿಯಾಗಿರುವಾಗ ನೀತಿ ನ್ಯಾಯಗಳು, ಸಿಂಹಾಸನದ ಅಸ್ತಿವಾರವು, ನಿನ್ನ ಸಾನ್ನಿಧ್ಯ ದೂತರು, ಪ್ರೀತಿ ಸತ್ಯಗಳೇ. ಹೌದು, ದೇವರನ್ನು ವಿವರಿಸುವಾಗ ಎಷ್ಟು ವಿವಿಧ ರೀತಿಯಿಂದ
ವಿವರಿಸ್ತಾ ಇದ್ದಾನೆ. ಈ ಏತಾನನು ನಿತ್ಯವಾದವನು ದೇವರು ಎಂಬುದನ್ನು, ಆ ಹೆಸರನ್ನು ಹೊಂದಿದ ಏತಾನನು, ಏತಾನಂದರೆ ನಿತ್ಯವಾದವನು, ಅವನು ವಿವರಿಸ್ತಾ ಇದ್ದಾನೆ. ಉತ್ಸಾಹ ಧ್ವನಿಯನ್ನು ಕೇಳಿದ ಜನರು ಧನ್ಯರು, ಯೆಹೋವನೇ ಅವರು ನಿನ್ನ ಮುಖಪ್ರಕಾಶದಲ್ಲಿ ಸಂಚರಿಸ್ತಾರೆ. ಎಂಥ ದೊಡ್ಡ ಮಾತು. ಯಾವಾಗಲೂ ನಿನ್ನ ನಾಮದಲ್ಲಿ ಆನಂದಿಸ್ತಾರೆ. ಸಾಧ್ಯನಾ? ಆ ದಿವಸಗಳಲ್ಲಿ ಇದು ಸಾಧ್ಯ ಅಂತ ಹೇಳಿದ್ಮೇಲೆ ಈ ದಿವಸಗಳಲ್ಲಿ ಕೂಡ ಸಾಧ್ಯ, ಖಂಡಿತವಾಗಿ ಸಾಧ್ಯ. ಯಾಕಂತ ಹೇಳಿದರೆ ಯಾವಾಗಲೂ ನಾನು ದೇವರ ನಾಮದಲ್ಲಿ ಆನಂದಿಸುವಂತೆ ದೇವರು ನನಗೆ ಸಹಾಯ ಮಾಡಬೇಕಂತ ನಾನು ಕೋರ್ತೇನೆ. ನಿಮಗೆ ಕೂಡ ಆ ರೀತಿಯಾಗಿ ದೇವರು ಸಹಾಯ ಮಾಡಲಿ. 16ನೇ ವಚನದಲ್ಲಿ ನಿನ್ನ ನೀತಿಯಿಂದ ಏಳಿಗೆ ಹೊಂದುತ್ತಾರೆ. ಹೌದು, ನಿನ್ನ ನೀತಿಯಿಂದ. ನೀತಿ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದಂಥ ಪದ. ಯೇಸು ಕ್ರಿಸ್ತನೇ ನಮ್ಮ ನೀತಿಯಾಗಿದ್ದಾನೆ. 1 ಕೊರಿಂಥ 1 ಅದನ್ನು ನಾವು ನೋಡ್ತೀವಿ. 30-31ನೇ ವಚನದಲ್ಲಿ ಅವರು ಹಿಗ್ಗುವ ಬಲವು ನೀನೇ, ನಿನ್ನ ಕರುಣಾ ಕಟಾಕ್ಷದಿಂದ ನಮ್ಮ ಕೊಂಬು ಎತ್ತಲ್ಪಟ್ಟಿರುವುದು. ನಮಗೆ ಗುರಾಣಿ ಅಂತಿರುವ ನಮ್ಮ ಅರಸನು ಯೆಹೋವನವನೇ. ಹೌದು, ಅರಸನು ಅಂತ ಹೇಳಿದಾಗ ಯೇಸು ಕ್ರಿಸ್ತನಿಗೂ ಅದು ಸೂಚಿಸ್ತದೆ, ತಂದೆಯಾದ ದೇವರಿಗೂ ಅದು ಸೂಚಿಸ್ತದೆ. ಇಸ್ರಾಯೇಲ್ರ ಸದಮದ ಸ್ವಾಮಿಯ ಸ್ವಕೀಯನು ಎಂಬುದಾಗಿ ಮುಗಿಸ್ತಾನೆ ಈ ಕೀರ್ತನೆಯನ್ನು. ಆದರೆ ಇನ್ನೂ ಮುಂದುವರಿತದೆ, ಆದರೆ ನಾವು ಮುಗಿಸಿದ್ದೇವೆ. ಯಾಕಂತ ಹೇಳಿದ್ರೆ 2 ಭಾಗವಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಕೀರ್ತನೆ 89 1-18 ಮೊದಲನೇ ಭಾಗ ಇಲ್ಲಿಗೆ ಮುಗೀತು. ಹೌದು, ಏತಾನನು ಕ್ರಿಸ್ತನ ಬಗ್ಗೆ ಸ್ಪಷ್ಟಪಡಿಸಿ ಪ್ರವಾದಿಸಿ ಮಾತಾಡ್ತಾನೆ. ಬಹುಶಃ ಅವನಿಗೆ ಗೊತ್ತಿರಲಿಲ್ಲೇನು ಕ್ರಿಸ್ತನ ಬಗ್ಗೆ ನಾನು ಹೇಳ್ತಿದ್ದೇನಂತ. ಆದರೆ ದೇವರು ಏತಾನನನ್ನು ಉಪಯೋಗ ಮಾಡಿಕೊಳ್ತಾನೆ. ಯಾಕೆಂದರೆ ಏತಾನಂದರೆ ನಿತ್ಯನಾದವನು. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ನಿತ್ಯನಾಗಿರುವ ಅರಸನ ಬಗ್ಗೆ ಅವನು ಪ್ರವಾದಿಸ್ತಾನೆ. ಮುಂದಿನ 19 ಇರುವಂಥ 2ನೇ ಭಾಗ ಮುಂದಿನ ಅಧ್ಯಯನದಲ್ಲಿ. ಕೀರ್ತನೆ 89 1-18 ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.